ಇಂಥ ಪ್ರಸಂಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಸಂಯಮ ತೋರಿಸ್ಬೇಕಾಗಿದೆ ಇವತ್ತು. ಆದರೂ ಅವ್ರಿಗೊಂದು ಭಯ. ನಾವು ಮೆಂಬರ್ ಹೇಳ್ತಾ ಇದ್ವಿ, ಯಾಕಪ್ಪ ಅಂತಂದ್ರೆ ಇಲ್ಲೇ SC CM ಮಾಡೋದು ಬಂತಪ್ಪ ಅಂತಂದ್ರೆ ಪರಮೇಶ್ವರ್ ಅವರು ಇದ್ದಾರೆ. ಅದೇ ಕಾರಣ ನಾನು 2028 ನಾನು ಟಾವಲ್ ಹಾಕಿದ್ದೀನಿ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳ್ಯಾರ. ಸತೀಶ್ ಜಾರಕಿಹೊಳಿ ಅವರಲ್ಲೇ ಇವತ್ತಿನ ರಾಜಕೀಯಕ್ಕೆ ಏನು ಬೇಕು ಅವೆಲ್ಲ ಅಸ್ತ್ರಶಸ್ತ್ರಗಳಿದ್ದಾವೆ ಅವರಲ್ಲೇ. ಶಾಸಕರನ್ನು ಕೊಂಡ್ಕೊಳ್ಳೋದು ಇರ್ಬೋದು, ಮತ್ತೊಂದು ಇರ್ಬೋದು, ಬೆಂಬಲ ಪಡ್ಕೊಳ್ಳೋದು ಇರ್ಬೋದು, ಎಲ್ಲದರಲ್ಲೂ ಎಕ್ಸ್ಟ್ರೀಮ್ ಎಂಡ್ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ಪರಿಣಿತರಿದ್ದಾರೆ. ಹೀಗಾಗಿ ಇವತ್ತೇನಾಗಿದೆಪ್ಪ ಅಂತಂದ್ರೆ ಈ ಸಿದ್ದರಾಮಯ್ಯರವ್ರನ್ನ ಇಳಿಸೋದು ಅಥವಾ ಡಿ ಕೆ ಶಿವಕುಮಾರ್ ಮಾಡೋದು ಇದರ ಅರ್ಥ ಏನಪ್ಪ ಅಂದ್ರೆ ಕಾಂಗ್ರೆಸ್ಸಿಗೆ ಇದೊಂದು ಏನಪ್ಪ ಅಂದ್ರೆ ನುಂಗಲಾರ ಬಿಸಿ ತುಪ್ಪ. ಹೀಗಾಗಿ ಅವರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಸಂಯಮದಿಂದ ವ್ಯವಹಾರ ಮಾಡ್ತಾ ಇದ್ದಾರೆ. ರಾಜಕೀಯದಲ್ಲಿ ಬೇಕಾಗ್ತದೆ, ಕೆಲವೊಂದು ಸಂಯಮ ಬೇಕು. ಅದರಲ್ಲಿ ಡಿ ಕೆ ಶಿ ಅವರು ಸಂಯಮ ತೊಗೊಳ್ಬೇಕಾಗಿದೆ. ನಿಶ್ಚಿತವಾಗಿ ಇವತ್ತೇನಾದರೂ ಸಿದ್ದರಾಮಯ್ಯರಂಥ ನಾಯಕರಿಂದ ಹೋಗಿದ್ರೆ ಡಿ ಕೆ ಶಿ ಅವರು ಇವತ್ತು CM ಇದ್ದೇ ಬಿಡ್ತಿದ್ರು. ಇದ್ರಲ್ಲಿ ಎರಡು ಮಾತಿಲ್ಲ. ಸ್ವತಃ ಅವ್ರು ತಿಳ್ಕೊಬೇಕಾಗಿದ್ದು. ಯಾಕಂದ್ರೆ ಕಾಂಗ್ರೆಸ್ಸಿಗೆ ಇಬ್ಬರೂ ಅನಿವಾರ್ಯ, ನಮ್ಮ ಸಿದ್ದರಾಮಯ್ಯನವರು ಜೊತೆಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರು. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಕಾಂಗ್ರೆಸ್ಗಳಿಗೆ ಪ್ರಯತ್ನ ಮಾಡಿದ್ದಾರೆ. ಇತಿಹಾಸ ಏನೂ ಇರಲ್ಲ, ಇತಿಹಾಸದಲ್ಲಿ ಏನೋ ಆಗಿರ್ತಾವೆ ಘಟನೆಗಳು, ತಪ್ಪಾಗಿರ್ಬೋದು, ಇಲ್ಲ ಅಂತಲ್ಲ, ಎಲ್ಲರೂ ತಪ್ಪಾಗ್ತಾ ಇರ್ತಾವೆ. ತಪ್ಪುಗಳು ಅಪರಾಧದ ಶಿಕ್ಷೆ ಇರ್ತದೆ. ಆ ಶಿಕ್ಷೆಗೆ ಯಾರು CBI ಕೋರ್ಟಲ್ಲಿದ್ದಾವೆ, ಅವೇನು ತಪ್ಪು ಕಂಡು ಕೊಡಲಿ ಶಿಕ್ಷೆ. ಈ ಕೋರ್ಟ್ ಮ್ಯಾಟ್ರ್ ಇದ್ದಾವೆ, ಅಲ್ಲಿವರೆಗೆ ಅವರು ಆರೋಪಿ ಅಷ್ಟು, ಅಪರಾಧಿ ಅಲ್ಲ. ಅದಕ್ಕಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಂಯಮ ತಗೊಳ್ಳೋದು ಭಾಳ ಯೋಗ್ಯ. ಯಾಕಂತಂದ್ರೆ ಹೈಕಮಾಂಡ ಇವ್ರ ಪರಾನ